ನಮಸ್ಕಾರ ಗೆಳೆಯರೇ, ವೆಲ್ಕಮ್ ಬ್ಯಾಕ್ ಟು ನ್ಯೂ ವಿಡಿಯೋ. ನಾವಿಬ್ಬರು ಆ ಕಾಡಿನ ಗುಪ್ತ ಜಾಗದಲ್ಲಿ ಒಬ್ಬರನ್ನೊಬ್ಬರು ತಬ್ಬಿಕೊಂಡೆವು. ಆಕೆಯ ದೇಹದ ಬೆಚ್ಚಗಿನ ಸ್ಪರ್ಶ, ಆಕೆಯ ಬೆವರಿನ ವಾಸನೆ, ಆಕೆಯ ತುಟಿಗಳ ರುಚಿ ಎಲ್ಲವೂ ಒಂದು ರೀತಿಯ ನಶೆಯನ್ನು ಕೊಟ್ಟಿತ್ತು. ಆಕೆಯ ಕೈಗಳು ನನ್ನ ದೇಹದ ಮೇಲೆ ತಿರುಗಾಡುತ್ತಿದ್ದವು. ನನ್ನ ಕೈಗಳು ಆಕೆಯ ದೇಹದ ರೇಖೆಗಳನ್ನು ಅನುಭವಿಸುತ್ತಿದ್ದವು. ಆ ಕ್ಷಣದಲ್ಲಿ ಜಾತ್ರೆಯ ಶಬ್ದ, ಗ್ರಾಮದ ಗದ್ದಲ ಎಲ್ಲವೂ ಮಾಯವಾಗಿತ್ತು. ಇದ್ದದ್ದು ನಾವಿಬ್ಬರೇ. ಆ ರಾತ್ರಿಯ ತಂಪಿನಲ್ಲಿ ಒಬ್ಬರಿಗೊಬ್ಬರು ಕಳೆದುಕೊಂಡವರಂತೆ. ನನ್ನ ಹೆಸರು ತೇಜಸ್. ಒಂದು ಚಿಕ್ಕ ಗ್ರಾಮದಲ್ಲಿ ವಾಸವಾಗಿದ್ದೇನೆ. ಒಂದು ಸಾಮಾನ್ಯ ಜೀವನ, ಒಂದಿಷ್ಟು ಕೆಲಸ, ಒಂದಿಷ್ಟು ಕನಸು, ಹೀಗೆ ಸಾಗಿತ್ತು. ಆದರೆ ಒಂದು ದಿನ, ಒಂದು ರಾತ್ರಿ ನನ್ನ ಜೀವನವನ್ನೇ ಬದಲಾಯಿಸಿ ಬಿಟ್ಟ ಘಟನೆ ನಡೆಯಿತು. ಅದು ನನ್ನ ಅಮ್ಮನ ಸ್ನೇಹಿತೆ ಲಾವಣ್ಯ ಜೊತೆಗಿನ ಕತೆ. ನಮ್ಮ ಗ್ರಾಮದಲ್ಲಿ ಒಂದು ದೊಡ್ಡ ಜಾತ್ರೆ ಆಗಿತ್ತು. ದೇವಾಲಯದ ಉತ್ಸವ. ಗ್ರಾಮದೆಲ್ಲ ಜನ ಸೇರಿ ಒಂದು ದೊಡ್ಡ ಕಾರ್ಯಕ್ರಮ. ರಾತ್ರಿಯೆಲ್ಲ ಗಾಯನ, ಭಕ್ತಿ ಭಾವ, ತಿಂಡಿ ತಿನಿಸು, ಜನರ ಕೂಗಾಟ ಎಲ್ಲವೂ ಒಂದು ಕಡೆ. ನಾನು ಒಬ್ಬ ಯುವಕ, 30 ವರ್ಷ, ಕೃಷಿಕ. ನಮ್ಮ ಗ್ರಾಮದ ಜಾತ್ರೆಗೆ ಸ್ವಲ್ಪ ಸಹಾಯಕ್ಕೆಂದು ಕರೆದಿದ್ದರು. ಲಾವಣ್ಯ ನನ್ನ ಅಮ್ಮನ ಆತ್ಮೀಯ ಸ್ನೇಹಿತೆ. ಅವರು ಜಾತ್ರೆಗೆ ಬಂದಿದ್ದರು. ಲಾವಣ್ಯ, ಆ ಹೆಸರು ಕೇಳಿದಾಕ್ಷಣ ಒಂದು ಚಿತ್ರ ಕಣ್ಣು ಮುಂದೆ ಬರುತ್ತದೆ. 40 ವರ್ಷದ ಸುಮಾರಿನ ವಯಸ್ಸು. ಆದರೆ ಆಕೆಯ ರೂಪ ನೋಡಿದರೆ 25 ಎಂದುಕೊಂಡರೂ ತಪ್ಪಿಲ್ಲ. ಒಂದು ಸೀರೆಯಲ್ಲಿ ಆಕೆಯ ದೇಹದ ರೇಖೆಗಳು ಸ್ಪಷ್ಟವಾಗಿ ಕಾಣುತ್ತಿದ್ದವು. ಆಕೆಯ ಕೂದಲು ಕಪ್ಪಾಗಿನ ಉದ್ದವಾಗಿ ಕೊರಳೆಯವರೆಗೆ ಜಾರುತ್ತಿತ್ತು. ಆಕೆಯ ಕಣ್ಣೋಡು ಒಂಥರ ಕಾದ ಕೆಂಡದಂತೆ, ಒಂದು ರಹಸ್ಯವನ್ನು ಬದಿಗಿಟ್ಟಂತೆ. ಸೊಂಟದ ಒಂದು ಭಾಗ ಕಾಣುವಾಗ ಯಾವ ಯುವಕನ ಎದೆಯೂ ಬಡಿಯದೆ ಇರಲಿಕ್ಕಿಲ್ಲ. ಆದರೆ ಒದ್ದೆಯಾದ ತುಟಿಗಳು, ಆ ನಗು ಒಂದು ರೀತಿಯ ಆಮಂತ್ರಣವನ್ನೇ ಕೊಡುವಂತಿತ್ತು. ಲಾವಣ್ಯ ನನ್ನ ಅಮ್ಮನ ಗೆಳತಿಯಾದರೂ ನನ್ನ ಜೊತೆ ಯಾವಾಗಲೂ ಒಂಥರ ತುಂಟತನದಿಂದ ಮಾತನಾಡುತ್ತಿದ್ದಳು. ತೇಜಸ್, ಯಾಕೆ ಇಷ್ಟೊಂದು ಕೆಲಸ ಮಾಡ್ತೀಯಾ? ಸ್ವಲ್ಪ ಆರಾಮವಾಗಿರು ಅಂತ ಒಂದು ಕಣ್ಣಿಟ್ಟು ಒಂದು ನೆಗೆಯಿಂದ ಹೇಳುತ್ತಿದ್ದಳು. ಆ ಮಾತಿನ ಹಿಂದೆ ಏನೋ ಒಂದು ರಹಸ್ಯ ಇದೆ ಅಂತ ನನಗೆ ಯಾವಾಗಲೂ ಅನಿಸುತ್ತಿತ್ತು. ಜಾತ್ರೆಯ ದಿನ ರಾತ್ರಿ ಆಯಿತು. ಎಲ್ಲರೂ ಕಾರ್ಯಕ್ರಮದ ಗದ್ದಲದಲ್ಲಿ ಮುಳುಗಿದ್ದರು. ಲಾವಣ್ಯ ಒಬ್ಬಳೇ ದೇವಾಲಯದ ಹಿಂಭಾಗದ ಒಂದು ಚಿಕ್ಕ ಗದ್ದೆಯ ಬಳಿ ನಿಂತಿದ್ದಳು. ಆಕೆ ಒಂದು ಕೆಂಪು ಸೀರೆಯಲ್ಲಿದ್ದಳು. ಚಂದ್ರನ ಬೆಳಕಿನಲ್ಲಿ ಆಕೆಯ ದೇಹದ ರೇಖೆಗಳು ಇನ್ನೂ ಆಕರ್ಷಕವಾಗಿ ಕಾಣುತ್ತಿದ್ದವು. ಆಕೆಯ ಬೆವರಿನಿಂದ ಒದ್ದೆಯಾದ ಸೀರೆ ಆಕೆಯ ದೇಹಕ್ಕೆ ಅಂಟಿಕೊಂಡಿತ್ತು. ನಾನು ಆಕೆಯ ಬಳಿಗೆ ಹೋದೆ. ಲಾವಣ್ಯ, ಒಂಟಿಯಾಗಿ ಏನ್ ಮಾಡ್ತಿದ್ದೀರಾ ಅಂತ ಕೇಳಿದೆ. ಆಕೆ ಒಂದು ಕ್ಷಣ ನನ್ನ ಕಣ್ಣುಗಳನ್ನೇ ನೋಡಿದಳು. ಒಂಟಿಯಾಗಿರೋದೇ ಒಪ್ಪಿಕೊಂಡಿದ್ದೇನೆ, ಆದರೆ ಕೆಲವೊಮ್ಮೆ ಕಂಪನಿ ಬೇಕು ಅನ್ಸುತ್ತೆ ಅಂತ ಒಂದು ತುಂಟ ನಗೆಯೊಡನೆ ಹೇಳಿದಳು. ಆ ಮಾತಿನಲ್ಲಿ ಒಂದು ಆಹ್ವಾನವಿತ್ತು. ನನಗೆ ಅರ್ಥವಾಯಿತು. ಆಕೆಯ ಕಣ್ಣುಗಳು, ಆ ತುಟಿಗಳ ಒಂದು ಸಣ್ಣ ಚಲನೆ ಎಲ್ಲವೂ ಒಂದು ರೀತಿಯ ನಶೆಯನ್ನು ಕೊಡುತ್ತಿತ್ತು. ನಾವಿಬ್ಬರು ದೇವಾಲಯದ ಹಿಂಭಾಗದ ಒಂದು ಚಿಕ್ಕ ಕಾಡಿನ ಕಡೆಗೆ ನಡೆದೆವು. ರಾತ್ರಿಯ ತಂಪು, ಚಂದ್ರನ ಬೆಳಕು, ದೂರದಿಂದ ಜಾತ್ರೆಯ ಶಬ್ದ ಎಲ್ಲವೂ ಒಂದು ರೀತಿಯ ಮಾಯಾಜಾಲವನ್ನು ಸೃಷ್ಟಿಸಿತ್ತು. ಲಾವಣ್ಯ ಒಂದು ವಾರದ ಕೆಳಗೆ ನಿಂತಿದ್ದಳು. ಆಕೆಯ ಸೀರೆಯ ಸೆರಗು ಸ್ವಲ್ಪ ಜಾರಿತ್ತು. ಆಕೆಯ ಸೊಂಟದ ಒಂದು ಭಾಗ ಕಾಣಿಸುತ್ತಿತ್ತು. ತೇಜಸ್, ಇವತ್ತು ರಾತ್ರಿ ಏನೋ ವಿಶೇಷವಾಗಿದೆ ಅಲ್ವಾ ಅಂತ ಆಕೆ ನಿಧಾನವಾಗಿ ಒಂದು ಕಾಮದ ಧ್ವನಿಯಲ್ಲಿ ಕೇಳಿದಳು. ನಾನು ಆಕೆಯ ಕಡೆಗೆ ಒಂದು ಹೆಜ್ಜೆ ಇಟ್ಟೆ. ಹೌದು ಲಾವಣ್ಯ, ಇದು ವಿಶೇಷ ರಾತ್ರಿ ಅಂತ ನಾನು ಹೇಳಿದೆ. ಆಕೆಯ ಕಣ್ಣುಗಳು ನನ್ನ ಕಣ್ಣುಗಳನ್ನು ಭೇದಿಸುವಂತಿತ್ತು. ಆಕೆ ಒಂದು ಕೈಯಿಂದ ನನ್ನ ಕೂದಲನ್ನು ಸರಿ ಮಾಡಿಕೊಂಡಳು. ಆಕೆಯ ಬೆವರಿನ ಒದ್ದೆಯಾದ ಕೊರಳು, ಆಕೆಯ ಸೀರೆಯಿಂದ ಕಾಣುವ ಆಕೆಯ ದೇಹದ ರೇಖೆ ಎಲ್ಲವೂ ನನ್ನ ಎದೆಯ ಬಡಿತವನ್ನು ಜಾಸ್ತಿ ಮಾಡಿತ್ತು. ತೇಜಸ್, ಒಂದು ರೀತಿಯ ಬಿಸಿ ಇದೆ ಈ ರಾತ್ರಿ ಅಂತ ಆಕೆ ತನ್ನ ತುಟಿಗಳಿಗೆ ಒಂದು ಹೆಣ್ಣು ಕಡಿತ ಕೊಟ್ಟಿಕೊಂಡಳು. ಆಕೆಯ ಮಾತು, ಆಕೆಯ ಆ ನೋಟ ಒಂದು ರೀತಿಯ ಆಹ್ವಾನವಾಗಿತ್ತು. ನಾನು ಆಕೆಯ ಹತ್ತಿರಕ್ಕೆ ಹೋದೆ. ಆಕೆಯ ಸೊಂಟದ ಮೇಲೆ ನಿಧಾನವಾಗಿ ಕೈಗಿಟ್ಟೆ. ಆಕೆಯ ದೇಹ ಬೆಚ್ಚಗಿತ್ತು, ಬೆವರಿನಿಂದ ಒದ್ದೆಯಾಗಿತ್ತು. ನೀನು ಧೈರ್ಯವಂತನಾಗಿದ್ದೀಯಾ ತೇಜಸ್ ಅಂತ ಆಕೆ ಒಂದು ತುಂಟ ನಗೆಯೊಡನೆ ಹೇಳಿದಳು. ನಾನು ಆಕೆಯ ಕಣ್ಣುಗಳನ್ನು ನೋಡುತ್ತಾ, ನಿನಗೆ ಗೊತ್ತಿಲ್ಲ, ನಾನು ಯಾವಾಗಲೂ ಧೈರ್ಯವಂತನೇ ಅಂತ ಹೇಳಿದೆ. ಆಕೆ ಒಂದು ಕ್ಷಣ ಸುಮ್ಮನಾದಳು. ಆಮೇಲೆ ನನ್ನ ಕೈಗಳನ್ನು ತನ್ನ ಕೈಯಿಂದ ಹಿಡಿದು ತನ್ನ ಸೊಂಟದ ಮೇಲೆ ಇನ್ನಷ್ಟು ಒತ್ತಿದಳು. ಆಕೆಯ ದೇಹದ ಬೆಚ್ಚಗಿನ ಸ್ಪರ್ಶ, ಆಕೆಯ ಬೆವರಿನ ವಾಸನೆ ಎಲ್ಲವೂ ನನ್ನನ್ನು ಒಂದು ರೀತಿಯ ನಶೆಗೆ ಹುಟ್ಟಿತ್ತು. ನಾವಿಬ್ಬರು ಆ ಕಾಡಿನ ಒಂದು ಗುಪ್ತ ಜಾಗಕ್ಕೆ ಸೇರಿದೆವು. ಚಂದ್ರನ ಬೆಳಕು ಆಕೆಯ ದೇಹದ ಮೇಲೆ ಬಿದ್ದು ಆಕೆಯ ರೂಪವನ್ನು ಇನ್ನಷ್ಟು ಆಕರ್ಷಕವಾಗಿ ಮಾಡಿತ್ತು. ಆಕೆಯ ಸೀರೆಯನ್ನು ನಾನು ನಿಧಾನವಾಗಿ ಸರಿಸಿದೆ. ಆಕೆಯ ದೇಹ ಬೆವರಿನಿಂದ ಒದ್ದೆಯಾಗಿ ಚಂದ್ರನ ಬೆಳಕಿನಲ್ಲಿ ಹೊಳೆಯುತ್ತಿತ್ತು.
ಆಕೆಯ ಕೊರಳಿನಿಂದ ಬೆವರು ಜಾರಿ ಆಕೆಯ ಎದೆ ಕೆಳಗೆ ಹರಿಯುತ್ತಿತ್ತು. ನಾನು ಆಕೆಯ ಕೊರಳಿನ ಮೇಲೆ ಒಂದು ಮುತ್ತಿಟ್ಟೆ. ಆಕೆ ಒಂದು ಸಣ್ಣ ಗೊಣಗಾಟದೊಡನೆ ಕಣ್ಣು ಮುಚ್ಚಿಕೊಂಡಳು. ತೇಜಸ್, ಇದು ತಪ್ಪಲ್ವಾ ಅಂತ ಕೇಳಿದಳು. ಆಕೆ ನಿಧಾನವಾಗಿ ಕೇಳಿದಳು, ಆದರೆ ಆಕೆಯ ಧ್ವನಿಯಲ್ಲಿ ಒಂದು ರೀತಿಯ ಆಸೆ ಇತ್ತು. ಇದು ತಪ್ಪಾಗಿರಲಿಕ್ಕಿಲ್ಲ ತೇಜಸ್, ಇದು ರಾತ್ರಿಯ ಒಂದು ಭಾಗ ಅಂತ ನಾನು ಹೇಳಿದೆ. ಆಕೆ ಒಂದು ಸಣ್ಣ ನಗೆಯೊಡನೆ ನೀನು ತುಂಬ ತುಂಟನಾಗಿದ್ದೀಯಾ ಅಂತ ಹೇಳಿದಳು. ನಾನು ಆಕೆಯ ಸೀರೆಯನ್ನು ಸಂಪೂರ್ಣವಾಗಿ ತೆಗೆದೆ. ಆಕೆಯ ದೇಹ ಚಂದ್ರನ ಬೆಳಗಿನ ಒಂದು ಶಿಲ್ಪದಂತೆ ಕಾಣುತ್ತಿತ್ತು. ಆಕೆಯ ಎದೆ, ಆಕೆಯ ಸೊಂಟ, ಆಕೆಯ ತೊಡೆಗಳು ಎಲ್ಲವೂ ಒಂದು ರೀತಿಯ ಮಾಯಾಜಾಲವನ್ನು ಸೃಷ್ಟಿಸುತ್ತಿತ್ತು. ಆಕೆಯ ಬೆವರಿನಿಂದ ಒದ್ದೆಯಾದ ದೇಹ ನನ್ನ ಕೈಗಳಿಗೆ ಒಂದು ರೀತಿಯ ಬೆಚ್ಚಗಿನ ಸ್ಪರ್ಶ ಕೊಟ್ಟಿತ್ತು. ನಾನು ಆಕೆಯ ಎದೆಯ ಮೇಲೆ ಕೈ ಇಟ್ಟಾಗ ಆಕೆ ಒಂದು ಸಣ್ಣ ಗೊಣಗಾಟದೊಡನೆ ನನ್ನನ್ನು ಬಿಗಿಯಾಗಿ ಅಪ್ಪಿಕೊಂಡಳು. ನಾವಿಬ್ಬರು ಆ ಕಾಡಿನ ಗುಪ್ತ ಜಾಗದಲ್ಲಿ ಒಬ್ಬರನ್ನೊಬ್ಬರು ತಬ್ಬಿಕೊಂಡೆವು. ಆಕೆಯ ದೇಹ, ಬೆಚ್ಚಗಿನ ಸ್ಪರ್ಶ, ಆಕೆಯ ಬೆವರಿನ ವಾಸನೆ, ಆಕೆಯ ತುಟಿಗಳ ರುಚಿ ಎಲ್ಲವೂ ಒಂದು ರೀತಿಯ ನಶೆಯನ್ನು ಕೊಟ್ಟಿತ್ತು. ಆಕೆಯ ಕೈಗಳು ನನ್ನ ದೇಹದ ಮೇಲೆ ತಿರುಗಾಡುತ್ತಿದ್ದವು. ನನ್ನ ಕೈಗಳು ಆಕೆಯ ರೇಖೆಗಳ ಮೇಲೆ ಅನುಭವಿಸುತ್ತಿದ್ದವು. ಆ ಕ್ಷಣದಲ್ಲಿ ಜಾತ್ರೆಯ ಶಬ್ದ, ಗ್ರಾಮದ ಗದ್ದಲ ಎಲ್ಲವೂ ಮಾಯವಾಗಿತ್ತು. ಇದ್ದದ್ದು ನಾವಿಬ್ಬರೇ. ಆ ರಾತ್ರಿಯ ತಂಪಿನಲ್ಲಿ ಒಬ್ಬರಿಗೊಬ್ಬರು ಕಳೆದುಕೊಂಡಿರುವವರಂತೆ ಆಕೆ ತುಟಿಗಳನ್ನು ನಾನು ಮುದ್ದಿಸುತ್ತಿರುವಾಗ ಆಕೆ ಬಂದು ಗೊಣಗಾಟದೊಡನೆ ತೇಜಸ್, ಇದು ಒಂದು ರಾತ್ರಿಯ ಕನಸಂತೆ ಅಂತ ಹೇಳಿದಳು. ನಾನು ಆಕೆಯ ಕೊರಳಿನಿಂದ ಕೊರಳಿನವರೆಗೆ ಮುದ್ದಿಡುತ್ತಾ ಈ ಕನಸು ಇವತ್ತು ರಾತ್ರಿ ನಿಜವಾಗಿದೆ ಅಂತ ಹೇಳಿದೆ. ಆಕೆಯ ದೇಹ ನನ್ನ ಸ್ಪರ್ಶಕ್ಕೆ ಒಗ್ಗಿಕೊಂಡಿತ್ತು. ಆಕೆಯ ಎದೆ ನನ್ನ ಕೈಗಳಿಗೆ ಒಂದು ರೀತಿಯ ತೃಪ್ತಿಯನ್ನು ಕೊಟ್ಟಿತ್ತು. ಕೆಲವು ಕ್ಷಣಗಳ ಕಾಲ ನಾವಿಬ್ಬರು ಆ ರಾತ್ರಿಯಲ್ಲಿ ಕಳೆದುಕೊಂಡೆವು. ಆಕೆಯ ದೇಹದ ಬೆಚ್ಚಗಿನ ಸ್ಪರ್ಶ, ಆಕೆಯ ಗೊಣಗಾಟ, ಆಕೆಯ ಬೆವರಿನ ವಾಸನೆ ಎಲ್ಲವೂ ಒಂದು ರೀತಿಯ ತೀವ್ರತೆಯನ್ನು ಕೊಟ್ಟಿತ್ತು. ನಾವಿಬ್ಬರು ಒಂದಾದ ಕ್ಷಣ ಆ ರಾತ್ರಿಯ ಚಂದ್ರನ ಬೆಳಕಿನಲ್ಲಿ ಒಂದು ರಾತ್ರಿಯ ತೃಪ್ತಿಯನ್ನು ಕೊಟ್ಟಿತ್ತು. ಕೊನೆಗೆ ಆ ತೀವ್ರತೆ ಕಡಿಮೆಯಾಗಿತ್ತು. ಆಕೆಯ ಉಸಿರು ನಿಧಾನವಾಗಿ ಒಬ್ಬರನ್ನೊಬ್ಬರು ತಬ್ಬಿಕೊಂಡು ಆ ಕಾಡಿನ ಕೆಳಗೆ ಕುಳಿತೆವು. ಆಕೆ ಒಂದು ಸಣ್ಣ ನಗೆಯೊಡನೆ ತೇಜಸ್, ಇದು ಒಂದು ರಹಸ್ಯ ಸರಿಯಾ ಅಂತ ಕೇಳಿದಳು. ನಾವಿಬ್ಬರ ರಹಸ್ಯ ಅಂತ ನಾನು ಹೇಳಿದೆ. ಜಾತ್ರೆಯ ಶಬ್ದ ದೂರದಿಂದ ಕೇಳುತ್ತಿತ್ತು. ನಾವಿಬ್ಬರು ಮತ್ತೆ ಜಾತ್ರೆಯ ಕಡೆಗೆ ನಡೆದೆವು. ಆಕೆಯ ಕಣ್ಣುಗಳಲ್ಲಿ ಒಂದು ತೃಪ್ತಿ ಭಾವವಿತ್ತು, ಆದರೆ ಒಂದು ರೀತಿಯ ಗುಪ್ತತೆಯೂ ಇತ್ತು. ಆ ರಾತ್ರಿಯ ನಂತರ ನಾವಿಬ್ಬರು ಆ ಘಟನೆಯ ಬಗ್ಗೆ ಮಾತಾಡಲಿಲ್ಲ. ಆದರೆ ಆಕೆಯ ಒಂದು ನಗೆ, ಒಂದು ನೋಟ ಯಾವಾಗಲೂ ಆ ರಾತ್ರಿಯ ನೆನಪನ್ನು ತಂದಿತ್ತು. ಇಲ್ಲಿಗೆ ಈ ಕತೆ ಮುಗಿಯುತ್ತದೆ. ಸ್ನೇಹಿತರೆ, ನಿಮಗೆ ಈ ಕತೆ ಇಷ್ಟವಾಗಿದ್ದರೆ ಲೈಕ್ ಮಾಡುವುದನ್ನು ದಯವಿಟ್ಟು ಮರೆಯಬೇಡಿ. ಮತ್ತೆ ಇಂತಹ ಇನ್ನಷ್ಟು ಕಥೆಗಳಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಮತ್ತೆ ಸಿಗೋಣ. ಧನ್ಯವಾದಗಳು.